ನಮ್ಮದು ಜಾಗದ್ದೆಲ್ಲ ವಿವರಿಸಿದ್ದಾರೆ. ಈಗ ಈ ಕೇಸಲ್ಲಿ ನಮ್ಮದು ಮನೆ ಇತ್ತು, ಮನೇಲಿ ಡೆಮಾಲಿಷನ್ ಮಾಡಿದ್ದಾರೆ. ಬೇಲಿ ಇತ್ತು, ಬೇಲಿ ಕಿತ್ತಾಕಿದ್ದಾರೆ. ತಹಸೀಲ್ದಾರ್ ಕೇಸು, ಸಿವಿಲ್ ಕೇಸು, ಲಿಂಗದಲ್ಲಿ ಸ್ಟೇಷನ್ ಕೇಸು, ಅದು ಇನ್ನೊಂದು ಕೋರ್ಟು ಕಚೇರಿ ನಡೀತಿದೆ. ಕೆಲವೊಂದು ನಮ್ಮ ಪರನೇ ಮುಕ್ತಾಯ ಆಗಿದೆ. ಧಮಕಿ ಹಾಕೋದು, ನಾವು ಚಿಕ್ಕಮಗಳೂರಲ್ಲಿರೋದು, ವಾಸನ ಅಂತಮ್ಮ, ನೀನು ಚಿಕ್ಕಮಗಳೂರಲ್ಲಿ ನೋಡಿಸ್ತೀನಿ, ಅಲ್ಲಿ ನೋಡಿಸ್ತೀನಿ, ಇಲ್ಲಿ ನೋಡಿಸ್ತೀನಿ. ನೆನ್ನೆನೂ ಅಷ್ಟೇ ಇಲ್ಲಿ ಬಂದು ಧಮಕಿ ಹಾಕ್ತಿದ್ರು ಹುಡುಗರ ಹತ್ರ. ಅದಕ್ಕೋಸ್ಕರ ನಾವು ಧರಣಿ ಕೂತಿದ್ದೀವಿ. ನಮಗೆ ರಕ್ಷಣೆ ಬೇಕಂತ ಠಾಣೆಯವ್ರಿಗೆ ಹೇಳಿದ್ರು, ರಕ್ಷಣೆ ಕೊಟ್ಟಿದ್ದಾರೆ ರಾತ್ರಿ. ಹಾಗಾಗಿ ಧರಣಿ ಕೂತಿದ್ವಿ. ಕೂಡಲೇ ಜಿ ರಮೇಶನನ್ನು ಕಾನೂನು ಕ್ರಮ ತಗೊಬೇಕು ಅವರಿಗೆ. ಇಲ್ಲ ಅಂದರೆ ದಲಿತರಿಗೆ ತುಂಬ ದೌರ್ಜನ್ಯ ಆಗ್ತಿದೆ, ತುಂಬ ಆಗಿದೆ. ಇಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಆಗಿದೆ. ಮಾಧ್ಯಮ ಮಿತ್ರರಿಗೆ ನಿಮಗೆ ಗೊತ್ತಿರುತ್ತೆ, ಅವ್ರದ್ದು ವಿಚಾರನ ಅಲ್ಲಿ ಕೇಳ್ಕೊಂಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟು. ಅವ್ರ ದಂಧೆನೇ ಅದಾಗಿದೆ, ಒಂದು ಮಾಫಿಯಾ ಆಗಿದೆ. ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ ಮಾಡಿದವರು, ಸಾಗುವಳಿ ಚೀಟಿ ತರೋದು, ಗೊತ್ತಿಲ್ಲ ಜನಗಳಿಗೆ ಎದುರಿಸೋದು, 4 ಜನ ಪೊಲೀಸ್ ಕರೆಸಿ ಸುಮ್ಮನೆ ಒಂದು ಕ್ರಿಮಿನಲ್ ಜಗಳ ಮಾಡಿಸಿ, ಕ್ರಿಮಿನಲ್ ಕೇಸ್, ಸಿವಿಲ್ ಕೇಟಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜಗಳ ಹತ್ತಿಸ್ಬಿಟ್ಟು ಅವರಿಗೆ ಒಂದು ಕೇಸ್ ಮಾಡಿಸ್ಬಿಡೋದು. ಪಾಪ ಕೂಲಿ ಮಾಡೋರು ಯಾರು ಕೇಸು ಕಚೇರಿ ಅಂತ ಓಡಾಡಲ್ಲ, ಜಮೀನು ಹತ್ರ ಬರೋಲ್ಲ ಹೆದರ್ಕೊಂಡು, ಅದನ್ನೇ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ನಮ್ಮ ಇದು ಎಲ್ಲ ವಿದ್ಯಾವಂತರಿದ್ದಾರೆ ಊರಲ್ಲಿ, ಎಲ್ಲ ಹೋರಾಟಕ್ಕೂ ರೆಡಿ ಇದ್ದಾರೆ. ಹಂಗಾಗಿ ಎಲ್ಲ ಧರಣಿ ಕೂತ್ಬಿಟ್ಟು ನಿನ್ನೆಯಿಂದ. ಅದ್ರ ಜೊತೆಗೆಲ್ಲ ನಮ್ಮ ಊರು ಮುಖಂಡರು, ಮೆಂಬರ್ಗಳೆಲ್ಲ ಕೈ ಜೋಡಿಸಿದ್ದಾರೆ. ದಯವಿಟ್ಟು ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಂಡು. ರಾಜೇಶ್ ಅಂತ.